ಶಿಡ್ಲಘಟ್ಟ ನಗರದ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ಶುಕ್ರವಾರ ಶ್ರೀ ರೇಣುಕಾ ಯಲ್ಲಮ್ಮ ಅನ್ನಪೂರ್ಣೇಶ್ವರಿ ದೇವಿ 13ನೇ ವರ್ಷದ ಅನ್ನದಾನದ ವಾರ್ಷಿಕೋತ್ಸವ ನಡೆಯಿತು. ಶಿವರಾಪುರ ವಾಹಿನಿಕುಲ ಕ್ಷತ್ರಿಯ ಗುರುಪೀಠದ ಶ್ರೀ ಪ್ರಣವಾನಂದ ಮಹಾಸ್ವಾಮೀಜಿ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಆಶೀರ್ವಚನ ನೀಡಿದರು. ಧರ್ಮ ಕೇವಲ ಆಚರಣೆಯಲ್ಲ, ಅದು ಬದುಕಿನ ದಾರಿ. ಧರ್ಮ ದಯೆ ಸಹನೆ ಪ್ರತಿನಿಧಿಸುತ್ತದೆ. ಧರ್ಮ ದಯದ ಮೂಲವಲ್ಲ, ಬದಲಾಗಿ ದಯೆ ಧರ್ಮದ ಮೂಲ ಎಂಬಂತೆ ಸಕಲ ಜೀವರಾಶಿಗಳ ಮೇಲಿನ ಕರುಣೆಯಾಗಿದೆ ಎಂದರು. ಆಚಾರ ಮತ್ತು ವಿಚಾರ ಮನುಷ್ಯನನ್ನ ಸಂಸ್ಕಾರವಂತನಾಗಿ ಮಾಡುತ್ತದೆ. ಆಧುನಿಕ ಕಾಲದಲ್ಲಿ ಭೌತಿಕ ಪ್ರಗತಿ ಮಾನಸಿಕ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿರುವಾಗ ಮಹಾಪುರುಷರ ಆದರ್ಶಗಳು ಯುವ ಜನತೆಗೆ ದಾರಿದೀಪವಾಗಬೇಕು ಎಂದರು. 13ನೇ ವರ್ಷದ ಅನ್ನದಾನದ ಶ್ರೀ ತಾಯಿ ನಾಗರಿಕರ ಒಂದು ಸಹಾಯದಿಂದ ಈ ಅನ್ನದಾನವನ್ನು ಕಾರ್ಯಕ್ರಮವನ್ನು ಪ್ರತಿ ಶುಕ್ರವಾರವೂ ಸಹ ಇಲ್ಲಿ ಸುಮಾರು ಭಕ್ತಾದಿಗಳು ಅದರಲ್ಲಿ ಭಾಗವಹಿಸಿ ಎಲ್ಲರೂ ದೇವಿ ಕೃಪೆಗೆ ಹೋಗ್ತಾ ಇದ್ದಾರೆ. 13ನೇ ವರ್ಷ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಭಾರಿ ವಿಜೃಂಭಣೆಯಿಂದ ನಡೀತಿದೆ. ಎಲ್ಲ ಭಕ್ತಾದಿಗಳು ತನ್ನ ಮನ ಸಹಾಯ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾರಿ ವಿಜೃಂಭಣೆಯಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನೆರವೇರುತ್ತದೆ. ಎಲ್ಲರೂ ಸರದಿ ಸಾಲಿನಲ್ಲಿ ಬಂದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ಎಲ್ಲರಿಗೂ ಆ ದೇವಿ ಕೃಪೆ ಎಲ್ಲರಿಗೂ ಇರಲಿ ಅಂತ ಈ ಭಗವಂತನಲ್ಲಿ ಪ್ರಾರ್ಥಿಸ್ತಾ